ಈ ಹಾಳಾದ ಫೋನ್ನಾಗ ಏನಾರ ಒಂದು ಮೆಸೇಜ್ ಬರ್ತಾನೇ ಇರ್ತೈತಿ. ನಂಗೆ ನೋಡಿದರೆ ಇಂಗ್ಲೀಷ್ ಓದಕ್ಕೆ ಬರೋಂಗಿಲ್ಲ, ಅವರಿಗೆ ಕನ್ನಡ ಕಳ್ಸಕ್ಕೆ ಬರೋಂಗಿಲ್ಲ. ಏನು ಬರ್ತೈತೆ ಏನು ಒಂದು ಚೂರು ಅರ್ಥನೇ ಆಗಂಗಿಲ್ಲ. ಏನು ಉಪಯೋಗ ಆಗೋಂಥದ್ದು ಮೆಸೇಜ್ ಅಂತೂ ಬರೋದೇ ಇಲ್ಲ. ಬಂದರೂ ನನಗೆ ಓದಕ್ಕೆ ಬರೋಂಗಿಲ್ಲ. ನಾನು ಓದಿ ಅರ್ಥ ಮಾಡ್ಕೊಳೋದು ಆಟ್ರಾಗೈತಿ. ಅಂದರೂ ನನ್ನ ಫೋನಿಗೆ ಮೆಸೇಜ್ ಬರೋದು ಮಾತ್ರ ಬಿಡೋಂಗಿಲ್ಲ. ಅಲ್ಲ, ಈ ಲಲಿತಾ ಸವಿತಾ ನಿನ್ನೆ ಎಲ್ಲಿಗೆ ಹೋಗಿದ್ರು? ನಿನ್ನೆ ರಾತ್ರಿ ಎಷ್ಟು ಲೇಟಾಗಿ ಬಂದರು ಅವರು. ಇಲ್ಲ, ಅವ್ರು ಎಲ್ಲಿಗೆ ಹೋಗಿದ್ರು, ಏನು ಮಾಡೋಕ್ಕೆ ಹೋಗಿದ್ರು ಅನ್ನೋದನ್ನು ಮೊದಲು ತಿಳ್ಕೊಬೇಕು ನಾನು. ಇನ್ನು ಮತ್ತಿಗಂತೂ ಬುದ್ಧಿನೇ ಇಲ್ಲ. ಎಲ್ಲಿ ಹೋಗಿದ್ರು ಏನು ಒಂದು ಸ್ವಲ್ಪ ಕೇಳೋಣ ಮಾಡೋಣ ಏನಾರ ಅಂತ ಅನ್ನೋದು ಒಂಚೂರು ಬುದ್ಧಿನೇ ಇಲ್ಲ. ಕೇಳೋದಿಲ್ಲ ಬಿಡೋದಿಲ್ಲ. ಅಲ್ಲ, ನಿನ್ನೆ ಅಷ್ಟೊತ್ತಿಗೆ ಹೆಂಗೆ ಎದಕ್ಕೆ ಬಂದರು ಅವರು? ಅದು ಎಲ್ಲಿ ಹೋಗಿದ್ದಾರೆ? ಕೈಯಾಗ ನೋಡಿದರೆ ಏನು ಬ್ಯಾಗ್ ಇಲ್ಲಾಗಿತ್ತು. ಬಿಡಪ್ಪ, ಇವರು ಸಿಟಿಗೆ ಹೋಗಿದ್ರು, ಅದು ಏನಾದರೂ ಶಾಪಿಂಗ್ ಮಾಡ್ಕೊಂಬರೋದಕ್ಕೆ ಅಂದ್ರೆ ಒಂದು ಮಾತು. ಕೈನಲ್ಲಿ ನೋಡಿದ್ರೆ ಏನು ಕ್ಯಾರಿ ಬ್ಯಾಗ್ ಇಲ್ಲ, ಏನೂ ಇಲ್ಲ. ಎಲ್ಲಿಗೆ ಹೋಗಿದ್ರಿ ಇವರು? ಇದೇ ಅಲ್ಲ, ನಮ್ಮ ಅತ್ತೆಗೆ ಒಂದು ಸ್ವಲ್ಪ ನೈಸ್ ಮಾಡಿ ಪಿನ್ ಚುಚ್ಚಿದ್ರೆ ಎಲ್ಲ ಬಾಯಿ ಬಿಡಿಸ್ತಾ. ಅತ್ತೆ ಅತ್ತೆ, ಅಯ್ಯ ಬಾರವ ಕವಿತಾ, ಕುತ್ಕೋ ಬಾ. ನಾಗಲ್ಲೇ ಕರಿಬೇಕಂದೇವ, ನೀನು ಕೊನೆ ಕುತ್ಕೊಂಡಿದ್ದೆಲ್ಲ ಮತ್ತೇನು ಕರೆಯೋದು ಬಿಡು ಅಂತ ಸುಮ್ಮನೆ ಅಂದೆ. ಏನು ಮಾಡೋದತ್ತೆ, ನಿಮ್ಮ ಮಗ ಮಾಡಿರೋ ಕೆಲಸಕ್ಕೆ ಹೊರಗಡೆ ಬಂದು ಕುತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಒಳಗಡೆ ಕುತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಒಂಥರ ಬೇಜಾರು, ಯಾರಿಗೂ ಮುಖ ತೋರಿಸೋದಕ್ಕೆ ಆಗ್ತಾಯಿಲ್ಲ ನನಗಂತೂ. ನನಗೆ ಇನ್ನೂ ಒಂದು ಸ್ವಲ್ಪ ನೆಗಡಿ ಇರೋದ್ರಿಂದ ಒಂದು ಸ್ವಲ್ಪ ಉಸಿರಾಟದ ಏನಾದರೂ ವೇರಿಯೇಷನ್ ವಾಯ್ಸಲ್ಲಿ ಬರ್ತಾಯಿದ್ರೆ, ವಾಯ್ಸ್ ಒಂದು ಸ್ವಲ್ಪ ಕ್ಲಿಯರ್ ಇಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ. ನನ್ನ ವಾಯ್ಸ್ ಒಂದು ಸ್ವಲ್ಪ ಇದಾಗಿದೆ, ನೆಗಡಿ ಆಗಿರೋದಕ್ಕೆ. ಅದಕ್ಕೋಸ್ಕರ ವಾಯ್ಸ್ ಒಂದು ಸ್ವಲ್ಪ ಏನಾದರೂ ನಿಮಗೆ ಕ್ಲಿಯರ್ ಅನ್ನಿಸ್ತಾ ಇಲ್ಲ ಅಂದರೆ ದಯವಿಟ್ಟು ಸಾರಿ, ಕ್ಷಮಿಸಿ. ನೆಗಡಿ ಇರೋದ್ರಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಸಾರಿ. ಅದಕ್ಕೆ ಅತ್ತೆ, ಹೊರಗಡೆ ಬರೋದಕ್ಕಾಗದೆ ಒಳಗಡೆನೇ ಕೂತ್ಕೊಂಡಿದ್ದೆ. ಒಳಗಡೆ ಕೂತು 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 ಸಾಕಾಗಿ ತನ್ನೆಯಲ್ಲಿ ಇನ್ನೂ 1000 ಯೋಚನೆಗಳು ಓಡಾಡೋದಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ಒಂದು 2 ನಿಮಿಷ ಹೊರಗಡೆ ಅಡ್ಡಾಡ್ಕೊಂಬರೋಣ ಅಂತ ಹೀಗೆ ಬಂದೆ. ನಿಮ್ಮನ್ನು ನೋಡಿದೆಲ್ಲ, ಅದಕ್ಕೆ ಮಾತಾಡ್ಸಿದ್ರಾಯ್ತು ಅಂತ ಬಂದೆ. ಹೌದನವ, ಚಲೋ ಆತು ಬಿಡು. ಏನು ಮಾಡಿದವ ನನ್ನ ಮಗ? ಏನೋ ಆಗುತ್ತಂತ ಆಸೆ ಪಟ್ಟದೇನೋ ಮಾಡೋಕ್ಕೆ ಹೋದ, ಅದು ಎಲ್ಲ ನಿರಾಸೆಯಾಗಿ ಪಾತಾಳಕ್ಕೆ ಇಳಿದು ಬಿಡ್ತು. ಅಂದಂಗೆ ರೊಕ್ಕ ಹೊಂದ್ಸೋದು ಎಲ್ಲಿಗೆ ಬಂತವ? ನಿಮ್ಮವ್ವ ನಿಮ್ಮಪ್ಪಂದು ಫೋನ್ ನಂಬರ್ ಸಿಗ್ತಾನೆ, ಮಾತಾಡಿದ್ದೇನೆ ನಿಮ್ಮವ್ವ ನಿಮ್ಮಪ್ಪನ ತಲೆ? ಇಲ್ಲ ಅತ್ತೆ, ಇನ್ನೂ ಇಲ್ಲ. ಡ್ಯಾಡಿ ಮಮ್ಮಿನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನಾನು ಇಷ್ಟು ಟ್ರೈ ಮಾಡ್ತಾಯಿದ್ದೀನಿ, ಆದರೆ ಯಾವ ದಾರಿನೂ ಸಿಗ್ತಾನೇ ಇಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗ್ತಾನೇ ಇಲ್ಲ ನನಗಂತೂ. ಡ್ಯಾಡಿ ಮಮ್ಮಿ ನನಗೆ ಕಾಂಟ್ಯಾಕ್ಟಲ್ಲಿ ಸಿಕ್ಕ ಮೇಲೇ ಈ ಪ್ರಾಬ್ಲಮಿಗೆ ಸೊಲ್ಯೂಷನ್ ಸಿಗೋದು. ಅಲ್ಲಿವರೆಗೂ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ನೇ ಇಲ್ಲ ಅಂತ ಅನಿಸ್ಬಿಟ್ಟಿದೆ ನನಗೆ. ಎಂಥ ಟೈಮ್ ನೋಡವ ನಮ್ಮದು. ನಮ್ಮದು ಎಲ್ಲ ಚಲೋ ಐತೆ, ಎಲ್ಲ ಚಲೋನತ್ತಂಗೆ ಹೊಂಟಿತ್ತು. ನಿಮ್ಮ ಡ್ಯಾಡಿ ಮಮ್ಮಿ ಊರಿನಾಗಿದ್ದರು, ಫೋನ್ ಹಚ್ಕೊತಿದ್ರು, ದಿನಕ್ಕೆ 5-6 ಸಲ ಫೋನ್ ಹಚ್ತಿದ್ರು ನಿನಗೆ. ಇವಾಗ ನೀನು ಸಮಸ್ಯೆದಾಗ ಸಿಕ್ಕಾಕೊಂಡಿದ್ದಿ. ಇವಾಗ ಒಂದು ಸಲನಾರ ಫೋನ್ ಹಚ್ಬೇಕಂದ್ರೆ ಸಿಗವಲ್ರಲ್ಲವ ನಿಮ್ಮ ಡ್ಯಾಡಿ ಮಮ್ಮಿ. ಇದ ನೋಡವ ಹಣೆ ಬಾರ ವಿಧಿಯಾಟ ಅಂತ ಅನ್ನೋದು. ಏನು ಮಾಡೋದತ್ತೆ, ನಿಮ್ಮ ಮಗ ಮಾಡಿರೋ ಕರ್ಮಕ್ಕೆ ನಾನು ಅನುಭವಿಸ್ತಾ ಇದ್ದೀನಿ ಅಷ್ಟೇ. ಏನು ಮಾಡೋದವ, ಗಂಡ ಹೆಂಡತಿ ಅಂದಮೇಲೆ ಹಂಗೆ ಅಲ್ಲನವ. ಈಗ ನಿನ್ನ ಗಂಡ ಏನಾರು ಯಾರ ಹತ್ರ ಬೇಷ್ ಅಂತ ಅನ್ಸ್ಕೊಂಡ ಅಂದ್ರೆ ಅವಾಗಲ್ಲಿ ನಿನ್ನ ಹೆಸರು ಬರ್ತೈತಿ. ಹಂಗೆ ಇವಾಗ ನಿನ್ನ ಗಂಡ ಮಾಡಿರೋ ತಪ್ಪನಾಗ ಮತ್ತು ನಿನಗೂ ಅಂತಾರವ. ಏನು ಮಾಡೋದವ, ಇನ್ನೂ ಸ್ವಲ್ಪ ದಿನ ಅಷ್ಟೇ. ನಿಮ್ಮಪ್ಪ ನಿಮ್ಮ ಅವ್ಗೆ ಸುದ್ದಿ ಗೊತ್ತಾತಂದ್ರೆ ಅವ್ರು ಏನಾದರೂ ಒಂದು ವ್ಯವಸ್ಥೆ ಮಾಡ್ತಾರೆ. ಅವಾಗ ಈ ಸಮಸ್ಯೆಗೆಲ್ಲ ಪರಿಹಾರ ಸಿಗುತ್ತೆ. ಏನಾಗುತ್ತೆ, ಒಟ್ಟಿನಲ್ಲಿ ನನ್ನ ಗಂಡನ ನಾನು ನಮ್ಮ ಮನೆಯವ್ರು ಅಷ್ಟೇ ಉಳಿಸ್ಕೋಬೇಕು ಹೊರತು ಮತ್ತು ಯಾರ ಕೈಯಲ್ಲೂ ಉಳಿಸ್ಕೊಳ್ಳೋದಕ್ಕಾಗೋದೇ ಇಲ್ಲ. ಏನು ಮಾಡೋದು, ಎಲ್ಲ ನಮ್ಮ ಕರ್ಮ. ಬೇಜಾರು ಆಗಬೇಡವ ಕವಿತವ. ಮತ್ತು ಏನು ಮಾಡೋದವ, ಇವಾಗ ಟೈಮ್ ಹಂಗೆ ಐತಲ್ಲ, ಬೇಜಾರು ಮಾಡ್ಕೋಬೇಡವ. ಎಲ್ಲ ಒಳ್ಳೆ ಟೈಮ್ ಬಂದೇ ಬರ್ತೈತಿ. ಒಳ್ಳೆಯವ್ರಿಗಂತವ ಕಾಟಾಟ ಇರೋದು, ಮತ್ತು ಈಗ ನಿನ್ನಂಥ ಒಳ್ಳೆಕಿಗೆ ಕಾಡ್ಲಾರ್ದ ಅಂತ ದರಿದ್ರಗಳಿಗೆ ಕಾಡ್ತಾವಂತ ಅನ್ಕೊಂಡೇನವ. ದೇವರು ಪರೀಕ್ಷೆ ಮಾಡ್ತಿರ್ತಾನ. ಈ ಪರೀಕ್ಷೆ ನಂಗೆ ನೀ ಗೆದ್ದಿ ಅಂತ ತಿಳ್ಕೊ, ಮುಂದೆ ನಿನಗೆ ಯಾವ ಸಮಸ್ಯೆನೂ ಬರೋಂಗಿಲ್ಲ. ನೋಡ್ತೀರವ ಬೇಕಾದ್ರೆ. ಅತ್ತೆ, ಇಂಥ ಪುರಾಣ ಎಲ್ಲ ನನ್ನ ಹತ್ರ ಹೇಳಬೇಡ್ರಿ. ನನಗೆ ಇದೆಲ್ಲ ಇಷ್ಟನೂ ಆಗೋದಿಲ್ಲ, ನಾನು ನಂಬೋದಿಲ್ಲ. ಅದೆಲ್ಲ ಬಿಡಿ. ಇವಾಗ ನಾನು ನಿಮ್ಮ ಹತ್ರ ಇನ್ನೊಂದೇನು ವಿಷಯ ಕೇಳೋದಕ್ಕಂತ ಬಂದೆ. ಏನವಾದ ಇನ್ನೊಂದು ಅಂಥದ್ದು ವಿಷಯ? ಏನು ಹೇಳ?
ಅಲ್ಲ ಅತ್ತೆ, ನಿನ್ನೆ ಸವಿತಾ ಮತ್ತು ಲಲಿತಾ ಎಲ್ಲೋ ಹೊರಗಡೆ ಹೋಗಿದ್ರು. ಅದೆಷ್ಟೊತ್ತಿಗೆ ಹೋದ್ರು ಅನ್ನೋದು ಗೊತ್ತಿಲ್ಲ. ರಾತ್ರಿ ನೋಡಿದ್ರೆ ಅದು ಎಷ್ಟೊತ್ತಿಗೆ ಬಂದಾರೋ ಗೊತ್ತಿಲ್ಲ. ಎಷ್ಟು ಲೇಟಾಗಿನೇ ಬಂದಾರ ಬಿಡುತ್ತೆ. ನಾನು ಆಲ್ರೆಡಿ ಮಲ್ಕೊಳ್ಳೋದಕ್ಕಂತ ಹೊಂಟಿದ್ದೆ, ಫೋನ್ ಯೂಸ್ ಮಾಡ್ತಾ ಇದ್ದೆ ನಾನು. ಅವಾಗ ಬಂದರು ಅವರು. ನೀವು ಒಂದು ಮಾತಾದರೂ ಕೇಳಿದ್ರ ಅತ್ತೆ ಅವರಿಗೆ, ಎಲ್ಲಿ ಹೋಗಿದ್ರಿ, ಇಷ್ಟು ಲೇಟ್ ಆಗ್ಯದಕ್ಕೆ ಬಂದ್ರಿ, ಏನು ಎತ್ತ ಅಂತಂದು? ಅಯ್ಯೋ ಹೌದು ನೋಡವ, ಅದಕ್ಕೆ ನಾನು ಮುಂಜಾನಿಂದ ಏನೋ ಮರ್ತೀನಿ ಅಂತ ಅನ್ನಕೊಂತೀನಿ. ಹೌದು ನೋಡವ, ಇದನ್ನು ಕೇಳ್ಬೇಕಂತ ಅನ್ಕೊಂತೀನಿ, ಆಗಿತ್ತು ನೋಡವ. ಈಗ ತಡಿಯವ, ಈಗ ನಿನ್ನ ಮುಂದೆ ಕರೆದು ಕೇಳ್ತೀನಿ, ನೋಡ್ತೀರ. ಮೊದಲು ಕೇಳಿ ಅತ್ತೆ. ಏ ಲಲಿತಾ, ಸವಿತಾ, ಬಾ ಇಲ್ಲಿ ಒಂದು ಸ್ವಲ್ಪ ಸಿಟ್ಟು ಮಾಡ್ಕೊಂಡು ಜೋರಾಗಿ ಜಬರ್ಸಿ ಕೇಳ್ರತ್ತೆ. ಇಲ್ಲಾಂದ್ರೆ ಅವರು ನಿಮಗೂ ಚಳ್ಳಿ ಹಣ್ಣು ತಿನ್ನಿಸ್ಬಿಡ್ತಾರೆ. ಸರಿ. ಏ ಸವಿತಾ, ಲಲಿತಾ, ಬರ್ತೀರಾ ನೀನಿಲ್ಲ ನೀವು? ಲೇ ಎದಕ್ಕೆ ಒದರ್ತಿಲ್ಲ ನಮ್ಮನಿ? ಒಂದ ಸಮನ ನಾಯಿ ಒದರ್ದಂಗ. ಅವೆರಡು ಹುಡುಗರು ಹೊರಗಡೆ ಬಟ್ಟೆ ಒಣೆ ಹಾಕ ಕುಂತಾರ. ನಿನ್ನ ಈ ನಮ್ಮನಿ ಒಂದ ಸಮನ ಒದರಿದ್ರೆ ಅವು ಏನು ಕೆಲಸ ಮಾಡ್ಬೇಕ? ನೀನು ಕೆಲಸ ಮಾಡೋದು ಬಿಟ್ಟು ಬರ್ಬೇಕಾಗ್ತಾಗಿತ್ತ ಓಡ್ಕೊಂಡು. ಯವ್ವ ನೀ ಸುಮ್ಮನಿರ್ಬೇ, ನಿನಗಿದೆಲ್ಲ ಗೊತ್ತಾಗಲ್ಲ. ಮನ್ಯಾಗ ಈಗ ಒಂದೊಂದು ಹೊಸ ರೂಲ್ಸ್ ತರ ಕುಂತ್ಬಿಟ್ಟಾರ. ಹೇಳೋರಿಲ್ಲ ಕೇಳೋರಿಲ್ಲ ಅನ್ನಂಗೆ ಆಗ್ಬಿಟ್ಟೈತಿ ಮನ್ಯಾಗ. ಅದಕ್ಕೆ ಕರೆಯಾಕ ಕುಂತೀನಿ ನಾನು ಅವ್ರಿಗೆ. ಅವ್ರ ತಲೆ ಮಾತಾಡೋದೈತಿ, ನೀ ಸುಮ್ಮನೆ ಇರವ. ಏನತ್ತೆ ಕೆಲಸ ಮಾಡೋದಕ್ಕೂ ಬಿಡೋದಿಲ್ಲ. ಕೆಲಸ ಮಾಡೋಕಂದ್ರೆ ಹಿಂಗೆ ಒದರ್ತೀರಿ. ಕೆಲಸ ಎಲ್ಲ ಮುಗಿದ ಮೇಲೆ ನಾವು ಕುತ್ಕೊಂಡಿರ್ಬೇಕು. ಏನು ಮಾಡೋ ಕೆಲಸನೇ ಇಲ್ಲನ, ಬಗ್ಸಿಲ್ಲನ ನಿಮಗೆ ಮನ್ಯಾಗ ಕುಂತು ಬಿಟ್ಟಿರಲ್ಲ ಆಗಲೇ ಅಂತ ಅಂತೀರಿ. ಏನತ್ತೆ ನಿಮ್ದು ಪ್ರಾಬ್ಲಮ್? ಓಯ್, ನಂದು ಪ್ರಾಬ್ಲಮ್ ಅಂದ ಕತ್ತಿ ಹಂಗಿರಲಿ. ನಿನ್ನೆ ಎಲ್ಲಿಗೆ ಹೋಗಿದ್ರಿ ನೀವು? ಎಷ್ಟೊತ್ತಿಗೆ ಹೋಗಿರಿ, ಎಷ್ಟೊತ್ತಿಗೆ ಮನೆಗೆ ಬಂದಿರಿ ಅನ್ನೋದು ಒಂದು ಚೂರು ಗೊತ್ತಿಲ್ಲ ನನಗೆ. ಅದು ಎಲ್ಲಿಗೆ ಹೋಗಿದ್ರಿಲ್ಲ ನಿನ್ನೆ ನೀವು ಇಬ್ಬರು? ಹೊತ್ತ ನಿಮ್ದು ರಾತ್ರಿ ಬರೋದು ಏನು? ಮನ್ಯಾಗ ಏನು ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿರನ? ಮನ್ಯಾಗ ಇದು ಹಾರೆ ಬದುಕು ಹತ್ತತೈತಂತಂದು ಹೊರಗಡೆ ಊರು ಸುತ್ತಾಡೋಕೆ ಹೋಗೋದು ಕಲ್ತು ಬಿಟ್ಟಿರನು ಹೊಸ ಚಾಳಿ? ಎಲ್ಲಿಗೆ ಹೋಗಿದ್ರಿಲ್ಲ ನೀವು? ಅತ್ತೆ, ನಮ್ಮದು ಬಟ್ಟೆದು ಒಂದು ಸ್ವಲ್ಪ ಮಾತಾಡೋದಿತ್ತು. ಒಂದು ಸ್ವಲ್ಪ 1-2-3 ಡಿಸೈನ್ ಹೊಸ ಬಂದಿದ್ವಂತೆ. ಅದಕ್ಕೆ ಆಶಾ ಮೇಡಮ್ ಅವ್ರು ಕರೆದಿದ್ರು. ಅದಕ್ಕೆ ಅದು ಡಿಸೈನಿಂದ ತಿಳ್ಕೊಂಬರೋಣ ಅಂತ ಹೋದ್ವಿ. ಅಲ್ಲಿ ಅವ್ರು ಹೇಳಾಕುಂತ್ರು ಡಿಸೈನು. ನಮ್ಗೆ ಟೈಮ್ ಕಡೆ ಲಕ್ಷಣ ಇಲ್ಲ. ಹಾಗಾಗಿ ಅದನ್ನೆಲ್ಲ ಮುಗಿಸ್ಕೊಂಬರೋಷ್ಟಿಗೆ ಲೇಟ್ ಆತ್ರಿ ಹತ್ತರ. ನೀವು ಅಲ್ಲಿಗೆ ಹೋಗಿದ್ರಿ ಅಂತ ಏನು ಗ್ಯಾರಂಟಿ? ನಂಬಾಕ ಏನು ಸಾಕ್ಷಿ ಐತಿ ನಿಮ್ಮ ಹತ್ರ? ಅದ ನನ್ನ ಸಸಿ ಏನಾರ ಒಂದು ತಟ್ಟೆಗ ಮನೆಯಿಂದ ಹೊರಗಡೆ ಹೋದ್ರೆ ಸಾಕು, ಹೊಟ್ಯಾಗ ಉರಿ ಹಂಗೆ ನಮ್ನಿ ದಗ 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 ಅಂತ ಉರಿಯಾಕೆ ಚಲೋ ಆಕೈತಿ. ಆಕೆಗಾದ್ರೆ ಹೊರಗಡೆ ಒಂದು ದಿನ ಕಳ್ಸಂಗಿಲ್ಲ. ನೀವು ಹೊಸದಾಗಿ ಹೊರಗಡೆ ಸುತ್ತಾಡೋದು ಚಲೋ ಮಾಡಿರಲ್ಲ. ಏನು ಸಮಾಚಾರ? ನಿನ್ನೆ ರಾತ್ರಿ ಅಡುಗೆನ ನಾನು ಮಾಡೀನಿ. ನಾನು ಮತ್ತು ಕವಿತಾ ಇಬ್ಬರು ಸೇರಿ ಮಾಡೀವಿ. ನೀವೆಲ್ಲಿಗೆ ಹೋಗಿದ್ರಲ್ಲಿ? ನಿನ್ನೆ ರಾತ್ರಿ ನಿಮ್ದಿತ್ತಿಲ್ಲ ಪಾಳೆ ಮಾಡೋದು ಅಡುಗೆ ಕೆಲಸ ಎಲ್ಲ ಬಿಟ್ಕಟ್ಟು ಓಡೋಗಿರನು ಹೊರಗಡೆ ಸುತ್ತಾಕ? ಅಯ್ಯೋ ಬಿಡಿ ಅತ್ತೆ, ನಿಮ್ಮದು ಮತ್ತು ಕವಿತಂದು ಎಷ್ಟು ಸಲ ನಾವ ಮಾಡಿಲ್ಲ. ಹಂಗೆ ನಿನ್ನೆ ಒಂದು ಸಲ ನೀವು ಮಾಡಿರ ಪಾಠ ನೋಡ್ರತ್ತೆ. ನೀವು ನಂಬ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು. ನಿಮ್ಮನ್ನು ನಂಬಿಸ್ಕೊಂತ ಕುತ್ಕೊಳ್ಳೋಂಥ ಅವಶ್ಯಕತೆ ಅಥವಾ ಟೈಮು ನಮಗಿಲ್ರಿ ಅತ್ತೆ. ಕೆಲಸ ಭಾಳ ಅದಾವ್ರಿ. ನೀವು ನೋಡ್ರಿ, ನಂಬಂಗೆ ಆದರೆ ನಂಬ್ರಿ, ಇಲ್ಲ ಅಂದ್ರೆ ಬಿಡ್ರಿ ಅಷ್ಟ. ನಿಮ್ಮ ಮನ್ಯಾಗ ಇದನ್ನ ಹೇಳ್ಕೊಟ್ಟಾರನ? ಅತ್ತಿ ಏನಾರ ಕೇಳಿದ್ರೆ ಹಿಂಗೆ ಮಾತಾಡೋ ಅಂತಂದು ಏನು ಒಳ್ಳೆ ಶಿಕ್ಷಣ ಹೇಳ್ಕೊಟ್ಟಾರವ ನಿಮ್ಮ ಮನ್ಯಾಗ. ಬೇಷ್. ನನ್ನ ಮಕ್ಕಳನ್ನ ಹಂಗೆ ಬೆಳೆಸೈತಿ, ನಮ್ಮ ಮಕ್ಕಳನ್ನ ಹಿಂಗೆ ಬೆಳೆಸೀವಿ ಅಂತ ದೊಡ್ಡದಾಗಿ ಕೊಚ್ಕೋತಾರಲ್ಲ ನಿಮ್ಮ ಮನ್ಯಾಗ. ಇದಾನ ನಿಮಗೆ ಕಲಿಸಿರೋ ಶಿಕ್ಷಣ? ದೊಡ್ಡವ್ರಿಗೆ ಹೆಂಗೆ ಮಾತಾಡಬೇಕು ಏನು ಅಂತಂದು. ಅತ್ತೆ, ನಾವು ಎಲ್ಲಿಗೆ ಹೋಗಿದ್ವಿ ಏನು ಅಂತ ಹೇಳಿದ ಮೇಲೇನೂ ನಿಮಗೆ ನಂಬಿಕೆ ಬರಲಿಲ್ಲ ಅಂದ್ರೆ ನಾವು ಏನು ಮಾಡೋಕ್ಕಾಕೈತ್ರಿ ಅತ್ತರ? ಏನು ಮಾಡೋಕ್ಕಾಗಂಗಿಲ್ಲ ರೀ. ನಿಮಗೆ ನಮ್ಮ ಮಾತಿನ ಮೇಲಾಗಲಿ ನಮ್ಮ ಮೇಲಾಗಲಿ ನಂಬಿಕೆ ಇಲ್ಲ. ಅದಕ್ಕೆ ನಾವೇನು ಹೇಳಿದ್ರು ನಿಮ್ಗೆ ಸುಳ್ಳು ಅನಿಸ್ತೈತ್ರಿ. ಅದಕ್ಕೆ ನಿಮ್ಮನ್ನು ನಂಬ್ಸೋದ ಕೈ ಬಿಟ್ಬಿಟ್ಟಿವ್ರಿ ಅತ್ತಾರ ನಾವು. ಲೇ ಲಕ್ಷ್ಮಿ, ಇಲ್ಲೊಬ್ಬಕ್ಕೆ ಹಿರಿಯಕ್ಕೆ ಕುಂತೀನಿ ಅನ್ನೋದ ಮರ್ತು ಬಿಟ್ಟಿಯನು ನೀನು? ಯವ್ವ ನೀನ ಕೇಳ್ಬೆ. ಅವ್ರು ನಿನ್ನೆ ಎಲ್ಲಿ ಹೋಗಿದ್ರು ಏನು? ಅಲ್ಲ ಎಲ್ಲೋ ಹೋಗೇನಂತ ಅಂದ್ರಲ್ಲ, ಆಯ್ತು. ಒಂದು ಮಾತಾರ ನನಗೆ ಹೇಳಾರನ ಕೇಳ್ಬೆ. ಮತ್ತು ದೊಡ್ಡದಾಗಿ ಹೇಳ್ತಿರಲ್ಲ ನೀವು, ಮನ್ಯಾಗ ಹಿರಿಯರಿಗೆ ಹೇಳಲಾರ್ದ ಹೋಗ್ಬಾರ್ದು ಹಂಗೆ ಹಿಂಗೆ ಅಂತಂದು ಮಾತಾಡ್ತಿರಲ್ಲ. ಈಗ ಮತ್ತು ಇವರಿಬ್ರು ಯಾರಿಗೆ ಹೇಳೋಗಿದ್ರು? ಯಾರಿಗೂ ಹೇಳಲಾರ್ದ ತಾವಷ್ಟ ಹೋಗಾರ. ಇದು ಸರಿ ಅನ್ಪೆ? ನೀನು ಹೇಳು. ಇಲ್ಲಿ ಒಂದೇ ಸಮನೆ ಎದಕ್ಕೆ ಹಂಗೆ ಗೊತ್ತಿರ್ತೀರಿ? ನಾ ಏನು ಮಾತಾಡೋವಲ್ಲೆ ಅಂತ ನಿನಗೆ ಬಾಯಿ ಸಿಕ್ಕಂಗೆ ಮಾತಾಡೋ ಕುಂತು ಅವರಿಬ್ಬರು ಹೋಗೋ ಮುಂದೆ ನನಗೆ ಹೇಳಿನ ಹೋಗಿದ್ರು. ನಾನು ಹೋಗಿ ಬರ್ರಿ ಅಂತ ಹೇಳಿ ಕಳಿಸಿದ್ದೆ. ಆಮೇಲೆ ಬರೋದು ಒಂದು ಸ್ವಲ್ಪ ತಡ ಆಕೈತಂತನೂ ನನಗೆ ಫೋನ್ ಹಚ್ಚಿ ಹೇಳಿದರು. ಆಮೇಲೆ ವಾಪಸ್ ಬಂದ ಮೇಲೂ ನಾನು ಮಕ್ಕೊಂಡ್ರು ಇನ್ನೇನು ಎದ್ದಿದ್ದೆ. ನಾನು ಇನ್ನೂ ಮಕ್ಕೋಬೇಕಂತ ಅನ್ನೋಷ್ಟಿಗೆ ಬಂದ ತಕ್ಷಣ ನನ್ನ ಹತ್ರ ಬಂದು ಮಾತಾಡಿ, ಬಂದೀವಿ ಅಮ್ಮಾರ, ಹಿಂಗೆ ಕೆಲಸ ಇತ್ತು, ಇದನ್ನು ಮುಗಿಸ್ಕೊಂಬಂದೀವಿ ಅಂತ ಹೇಳಿನ. ಆಮೇಲೆ ಹೋಗಿ ಅವ್ರು ಮಕ್ಕೊಂಡಾರ.
ಇಷ್ಟು ವರದಿ ಎಲ್ಲ ಒಪ್ಸಿದ ಮೇಲೆ ನನಗೆ ಮತ್ತೇನು ಬೇಕು ನಿನಗೆ? ನಿನಗೂ ಒಪ್ಪಿಸ್ಕೊಂತ ಕೂತ್ಕೋಬೇಕನ? ಮನ್ಯಾಗ ಒಬ್ರಿಗೆ ಹೇಳಿದ್ರೆ ಸಾಕೋದಿಲ್ಲ? ಈಗ ಮನ್ಯಾಗ ಹಿರೇಕಿ ಯಜಮಾಂತಿ ಅಂತ ನಾನು ಅದೀನಿಲ್ಲ, ನನ್ನ ಮುಂದೆ ಹೇಳಾರಿಲ್ಲ, ಸಾಕಷ್ಟ. ಲಲಿತಾ, ಸವಿತಾ, ಹೋಗ್ರವ, ನಿಮಗೆ ಕೆಲಸ ಏನದ ನೋಡ್ಕೊ ಹೋಗ್ರಿ. ಸರಿ ಆಯ್ತು ಬೇಮ್ಮ. ಛೇ, ಇವ್ರ ಮಧ್ಯೆ ಏನಾದರೂ ಜಗಳ ಹಚ್ಚೋಣ ಅಂತ ನಮ್ಮ ಮತ್ತೆ ಏನಾನು ಹುರಿದುಂಬಿಸಿದ್ರ ಈ ಅಜ್ಜಿ ಬಂದು ಎಲ್ಲನೂ ಹಾಳು ಮಾಡಿಬಿಟ್ಲು. ಛೇ, ಬರೀ ಮನೆಗೆ ಹಿರಕೆ ಆದ್ರೆ ಸಾಲದು. ಈ ಮನ್ಯಾಗ ಯಾರು ಹೆಂಗೆ ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಆಮೇಲೆ ಅವ್ರು ಏನು ಕೆಲಸ ಮಾಡಕ್ಕೆ ಕುಂತಾರ, ಅವ್ರು ಹೊರಗಡೆ ಹೋಗಾರಂದ್ರೆ ಏನಾರು ಕೆಲಸ ಇದ್ದೇ ಇರ್ತೈತಿ ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಎಲ್ಲನೂ ಬಂದು ನಿನ್ನ ಹತ್ರ ಹೇಳೋಕ್ಕಾಗಲ್ಲ. ಈಗಲೇ ಈ ನಮ್ಮನೆ ಒದರಾಡಿದ್ದೀನಿ ನೀನು. ಇನ್ನೇನಾರು ಅವ್ರು ಹೋಗೋ ಮುಂದೆ ನಿನಗೇನಾರು ಹೇಳಿದರೆ ನೀನು ಬಿಡ್ತಿದ್ದೇನು? ಬಿಡ್ತಾನೆ ಇಲ್ಲಾಗಿದ್ದೆ. ಯಾಕಂದ್ರೆ ನಿನಗೆ ಕೆಲಸ ಹತ್ತತ್ತಿತ್ತಲ್ಲ. ಅವರು ನನ್ನ ತಾಯಲ್ಲಿ ಮಾತಾಡೋಗಾರ. ಇದಕ್ಕೊನೆ ಇನ್ನೊಂದು ಸಲ ಅವ್ರಿಗೆ ಎಲ್ಲಿ ಹೋಗಿದ್ದಿ ಏನು ಅಂತ ಮತ್ತೇನು ಕೇಳಕ್ಕೆ ಹೋಗ್ಬೇಡ. ಕೇಳಿದೆ ಅಂದ್ರೆ ನೋಡು ಮತ್ತೆ. ಅಲ್ಲ, ಈಕೆ ನಮ್ಮವ್ವ ಅದಾಳ ಏನು ನನ್ನ ಶತ್ರು ಅದಾಳ? ಎಲ್ಲ ವಿಷಯದಾಗೂ ನಾನು ಬರೀ ಅಡ್ಡಗಲ್ಲ ಬರಾಕ್ ಕುಂತ್ಬಿಟ್ಟ. ಅಯ್ಯವ್ವ, ಸಾಕ ಹೋಗೈತಿ ಈಕೆ ಸಲುವಾಗಿ ನನಗಂತೂ.